ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಏನಿತ್ತು? ಹಗೆತನ ಇತ್ತು. ಈ ಹಗೆತನ ಪಾಪದಿಂದ ಬಂದಿದ್ದು, ಮನುಷ್ಯನ ಆದಾಮನ ಪಾಪದಿಂದ ಬಂದಿದ್ದು. ಆದರೆ ದೇವರೇನ್ ಮಾಡಿದ್ರು? ಈ ಹಗೆತನ ಎಂಬ ಗೋಡೆಯನ್ನ ಕೆಡವಿ ಹಾಕಿದ್ರು, ಬೀಳಿಸಿ ಹಾಕಿದ್ರು. ಹೇಗೆ ಕೆಡವಿ ಹಾಕಿದ್ರು? ಹೇಗೆ ಬೀಳಿಸಿ ಹಾಕಿದ್ರು? ಓದಿ ವಾಕ್ಯ. ನಾವು ದೇವರಿಗೆ ಶತ್ರುಗಳಾಗಿದ್ದರೂ, ಕೇಳಿಸ್ಕೊಳ್ಳಿ, ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರು ತಮ್ಮ ಮಗನ ಮರಣದ ಮೂಲಕ, ಅವರು ತಮ್ಮ ಮಗನ ಮರಣ, ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನ, ಸಕಲ ಮಾನವರ ಮಧ್ಯಸ್ಥನಾದಂತಹ, ಸ್ವರ್ಗದಿಂದ ಇಳಿದು ಬಂದಂತಹ ಯೇಸು ಕ್ರಿಸ್ತನ ಮರಣ ಅಥವಾ ಯಜ್ಞ, ರಕ್ತದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ, ನಮ್ಮನ್ನು ದೇವರ ಜೊತೆನಲ್ಲಿ ಫ್ರೆಂಡ್ಶಿಪ್ ಮಾಡಿ, ಸಂಧಾನ ಮಾಡಿ, ಒಬ್ರು ಕೈ ಮೇಲೆ ಕೈ ಇಟ್ಟು, ಇನ್ ಮುಂದೆ ನೀವು ಫ್ರೆಂಡ್ಸ್ ಆಯ್ತಾ, ಇನ್ ಮುಂದೆ ನಿಮ್ಮ ಹಗೆತನ ಹೋಯ್ತು ಅಂತ ಹೇಳ್ಬಿಟ್ಟು ದೇವ್ರ ಕೈನ ನಮ್ಮ ಕೈನ ಎತ್ತುಬಿಟ್ಟು ಯೇಸು ಸ್ವಾಮಿ ಇಟ್ರು, ನೀವು ಒಟ್ಟಾಗಿ ಬದುಕಬೇಕು ಇನ್ಮೇಲೆ ಅಂತ. ನೀವು ಕುಸ್ತಿ ಆಡಬಾರ್ದು, ಬೈಬಾರ್ದು ಅಂತ. ಅಪ್ಪ ಇವನೇನಾದ್ರೂ ಬಂದ್ ನಿಮ್ಮ ಹತ್ರ ಬಂದ್ರೆ ಬೈಬಾರ್ದು, ಕೋಪ ಮಾಡ್ಕೋಬಾರ್ದು. ನಿಮ್ಮ ಕೋಪಕ್ಕೆ ಪರಿಹಾರ ಇದೋ ನನ್ನ ರಕ್ತ ಚೆಲ್ಲಿದ್ದೀನಪ್ಪ ಅಂತ ಅಪ್ಪ ಹೇಳ್ತಾರೆ. ಮಗನೇ, ಇವತ್ತಿಂದ ನಾನು ಇವನ್ನ ಫ್ರೆಂಡ್ ತರ ನೋಡ್ಕೊಳ್ತೀನಿ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಯು, ನಿನ್ನ ನಿಮಿತ್ತ ನಾನು ನಿನಗೆ ಬೆಲೆ ಕೊಡ್ತೀನಿ ಮಗನೇ, ನಿನ್ನ ರಕ್ತಕ್ಕೆ ಬೆಲೆ ಕೊಡ್ತೀನಿ. ಇನ್ನು ಮುಂದೆ ನಾನು ಯಾರನ್ನು ಶತ್ರುಗಳ ತರ ನೋಡೋದಿಲ್ಲ, ಎಲ್ಲರೂ ನನ್ನ ಮಿತ್ರರೇ. ಮಿತ್ರರನ್ನಾಗಿ ಏನ್ ಮಾಡಿದ್ರು? ಮಿತ್ರರನ್ನಾಗಿ ಮಾಡಿಕೊಂಡರು. ಇವತ್ತು ನಾವು ದೇವರ ಮಿತ್ರರು. ನಾವು ಒಳ್ಳೆಯವರಾಗಿದ್ರಿಂದ ಅಲ್ಲ, ಯೇಸು ಸ್ವಾಮಿಯ ರಕ್ತದ ಮುಖಾಂತರ, ಯೇಸು ಅರ್ಪಿಸಿದ ಯಜ್ಞದ ಮುಖಾಂತರ ಈಗ ನಾವು ದೇವರಿಗೆ ಮಿತ್ರರು. ಶತ್ರು ಮಿತ್ರು ಎರಡು ಪಕ್ಷ. ಮಿತ್ರು ಮಾತ್ರ ಇರುವಾಗ ಎಷ್ಟು ಪಕ್ಷ? ಅಜ್ಜಿ ಎಷ್ಟು ಪಕ್ಷ? ಈಗ ನಾವು ದೇವರ ಮಿತ್ರರು ಅಂದಮೇಲೆ ಎಷ್ಟು ಪಕ್ಷ ಆಯ್ತು? ಒಂದೇ ಒಂದು ಪಕ್ಷ. ಅದಕ್ಕೇನೆ ಪೌಲರು ಪವಿತ್ರಾತ್ಮ ಭರಿತರಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ಗಲಾತ್ಯ 3:20. ಒಂದೇ ಪಕ್ಷ ಇರುವಾಗ, ಮರ್ತೋಗ್ಬಿಟ್ಟಿದೆ ಸನಿತಕ. ಓದಿ. ಒಂದೇ ಪಕ್ಷ ಇರುವಾಗ, ಲಿಂಕ್ ಕೊಟ್ಬಿಟ್ರೆ ಸ್ವಲ್ಪ ಏನು ಹಿಂಟ್ ಕೊಟ್ಬಿಟ್ರೆ ಹೇಳ್ಬಿಡ್ತಾರ ಅವರು. ಒಂದೇ ಪಕ್ಷ ಇರುವಾಗ ಮಧ್ಯಸ್ಥನು ಬೇಕಾಗಿಲ್ಲ, ದೇವರಾದರೂ ಒಬ್ಬರೇ. ಒಂದೇ ಪಕ್ಷ ಇರುವಾಗ ಜೋರಾಗಿ ಹೇಳಿ. ಒಂದೇ ಪಕ್ಷ ಇರುವಾಗ ಮಧ್ಯಸ್ಥ ಬೇಕೋ ಬೇಡವೋ? ಮತ್ ಮಧ್ಯಸ್ಥಕ್ಕೆ ಪ್ರಾರ್ಥನೆ ಮಾಡೋರಲ್ಲಿ ಎಲ್ಲಿ ಹೋಗ್ಬೇಕು? ಅವ್ರ ಬಿಸ್ನೆಸ್ಗೆ ನೀವು ಕಲ್ಲಾಕ್ಬಿಟ್ರೆ ಹೆಂಗೆ? ಅವ್ರು ಏನೋ ಹೊಟ್ಟೆ ಪಾಡಿಗೆ ಮಾಡ್ಕೊಂಡಿದ್ರು ಇಷ್ಟು ದಿವಸ. ಅದಕ್ಕೆ ಸುಮಾರು ಮಧ್ಯಸ್ಥಿಕೆ ಮಾಡೋರಿಗೆಲ್ಲ ನನ್ನ ಮೇಲೆ ಕೋಪ. ಇವ್ನು ನೋಡು ಬಂದೆಲ್ಲ ನಮ್ಮ ಬಿಸ್ನೆಸ್ ಹಾಳು ಮಾಡ್ತಾ ಇದ್ದೇನೆ ಅಂತ. ನಿಮ್ ಬಿಸ್ನೆಸ್ ಅಲ್ಲ ಹಾಳಾಗ್ತಾ ಇರೋದು, ಸೈತಾನನ ಸುಳ್ಳು ಬಿಸ್ನೆಸ್ ಹಾಳಾಗ್ತಾ ಇದೆ. ಸೈತಾನನ ಕಾರ್ಯಗಳು ನಾಶವಾಗಬೇಕೆಂದೇ ದೇವರ ಪುತ್ರ ಯೇಸು ಕಾಣಿಸ್ಕೊಂಡಿತ್ತು. ಅವನ ಈ ಸುಳ್ಳಾಟ ನಿಲ್ಬೇಕು, ಅವನ ಈ ಕಳ್ಳ ಬಿಸ್ನೆಸ್ ನಿಲ್ಬೇಕು, ದೇವರ ರಾಜ್ಯ ಕಟ್ಟಲ್ಪಡಬೇಕು, ದೇವರಿಗೆ ಮಹಿಮೆ ಆಗಬೇಕು, ಎಲ್ಲ ಮಕ್ಕಳು ತಂದೆಯನ್ನು ತಿಳ್ಕೋಬೇಕು. ಒಂದೇ ಪಕ್ಷ ಇರುವಾಗ ಯಾರು ಬೇಕಾಗಿಲ್ಲ. ಇನ್ಯಾವನಾದ್ರೂ ಒಬ್ಬ ನಿಮ್ಮ ಹತ್ರ ಬಂದ್ಬಿಟ್ಟೇ ಡೈರೆಕ್ಟ್ ಆಗಿ ಹೋದ್ರೆ ಸಿಗೋದಿಲ್ಲ, ಮಧ್ಯಸ್ಥ ಬೇಕು ಅಂದ್ರೆ ಅವನು ಯಾರು? ಅವನು ಕ್ರಿಸ್ತ ವಿರೋಧಿ, ಅವನು ಸುಳ್ಳುಗಾರ, ಸೈತಾನನ ಏಜೆಂಟ್ ಆಗಿರ್ತಾನೆ. ನೆನ್ಪಿಟ್ಕೊಳ್ಳಿ. ಈ ಏಜೆಂಟ್ಗಳ ಮಾತು ನಂಬೇಡಿ, ಬೈಬಲ್ ವಾಕ್ಯ ನಂಬಿ. ಡೈರೆಕ್ಟ್ ಆಗಿ ದೇವ್ರ ಹತ್ರ ಕೇಳಬಾರ್ದು. ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋದ್ರೆ ಸಿಗೋದಿಲ್ಲ. ದೇವ್ರು ಅಂತ ಇರ್ತಾರೆ ಸಿಂಹಾಸನದಲ್ಲಿ. ನೀವು ಡೈರೆಕ್ಟ್ ಆಗಿ ಹೋಗಿ ಕೇಳ್ತೀರಾ? ಮನೇಲಿ ಅಪ್ಪ ಅಂತ ಕುತ್ಕೊಂಡಿರ್ತಾನೆ. ಆಗ ನೀವು ಯಾರ ಹತ್ರ ಹೋಗಿ ಫಸ್ಟ್ ಹೇಳ್ತೀರಿ? ಅಮ್ಮನ ಹತ್ರ. ಅಮ್ಮ ನಂಗೆ ಅದು ಕೊಡು ಇದು ಕೊಡು ಅಂತ. ಕರೆಕ್ಟಾ? ಅಮ್ಮ ಹೋಗಿ ಅಪ್ಪಂಗೆ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ ಅಂತ ಕುತ್ಕೊಂಡಿದ್ರು ದೇವ್ರು ಯಾವಾಗ ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ. ಅದಕ್ಕೆ ದೇವ್ರು ಹೇಳಿದ್ರು ಡೈರೆಕ್ಟ್ ಆಗಿ ನೀವು ಬರಬೇಡಿ, ಹತ್ರನೇ ಬರಬೇಡಿ, ನೀವು ನಾನು ಅಪಾಯಿಂಟ್ ಮಾಡಿದ್ದೀನಿ ಕೆಲವ್ರನ್ನ, ಅವ್ರ ಮುಖಾಂತರ ಬನ್ನಿ ಅಂತ ಹೇಳಿದ್ರು. ಹೇಳಿದ್ದಿದೆ, ಹಳೆ ಒಡಂಬಡಿಕೆಯಲ್ಲಿ ಇದೆ, ಅದೇ ತರನೇ ಇತ್ತು, ಇಲ್ಲ ಅಂತ ಅಲ್ಲ. ಆದ್ರೆ ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯನ್ನು ಎತ್ತಿ ಬಿಸಾಡ್ಬಿಟ್ಟು ಅಬಾಲಿಷ್ ಮಾಡಿದ್ರು.
ಇದನ್ನ ತೆಗೆದುಹಾಕಿ ಈ ಬಿಸ್ನೆಸ್ ಬೇಡ, ಇನ್ನೇನಿದ್ರು ಡೈರೆಕ್ಟ್ ಡೀಲ್ ಮಾಡ್ಕೊಳ್ಳಿ. ಅವರು ಡೈರೆಕ್ಟ್ ಆಗಿ ಅಪ್ಪನ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ದೇವರಿಗಿದ್ದಂಥ ಆ ಕೋಪವನ್ನ ಶಮನ ಮಾಡಿದ್ರು ಯೇಸುಸ್ವಾಮಿ ತಮ್ಮ ಪರಿಶುದ್ಧವಾದ ರಕ್ತದಿಂದ. ಸಕಲ ಮಾನವರ ಮಧ್ಯಸ್ಥನಾಗಿ ಯೇಸು ಬಂದರು, ಬಲಿ ಅರ್ಪಿಸಿದ್ರು. ಯೇಸು ಅರ್ಪಿಸಿದ ಆ ಏಕ ಬಲಿಯಿಂದ ತಂದೆ ದೇವರ ನಮ್ಮ ಮೇಲಿದ್ದ ಆ ಕೋಪ ಹೋಯ್ತು, ಪ್ರೀತಿ ಬಂತು, ತಬ್ಕೊಂಡ್ರು ನಮ್ಮನ್ನ. ಇನ್ ಮುಂದೆ ನಾವು ಫ್ರೆಂಡ್ಸ್ ಆಯ್ತಾ, ನಿಂಗೆ ಏನು ಬೇಕಾದರೂ ಸುಮ್ಮನೆ ಹತ್ರ ಬಂದ್ರೆ ಸಾಕು, ನಂಗೆ ಗೊತ್ತಾಗ್ಬಿಡುತ್ತೆ, ನಾನು ಕೊಟ್ಬಿಡ್ತೀನಿ ಅಂದರು. ಈಗ ಸೆಂಟ್ರಲ್ಲಿ ಇನ್ನೊಬ್ಬನ ಇಟ್ಕೊಂಡು ಬರ್ತಾ ಇದ್ದೀರಿ ಅಂದ್ರೆ ಅದೇನು ತೋರಿಸುತ್ತೆ? ಅವಿಶ್ವಾಸ ತೋರಿಸುತ್ತೆ. ಸೆಂಟ್ರಲ್ ಇನ್ನೊಬ್ಬನ್ನ ಇಟ್ಕೊಂಡು ನೀವು ಅಪ್ಪನ ಹತ್ರ ಈಗ ಬರ್ತಾ ಇದ್ದೀರಿ ಅಂದ್ರೆ ಅಪ್ಪ ಈಗ ಕೋಪ ಮಾಡ್ಕೊಳ್ಳೋದಿಲ್ಲ, ಅಳ್ತಾರೆ, ಕೂತ್ಕೊಂಡು ಬೇಜಾರು ಮಾಡ್ಕೊಳ್ತಾರೆ. ಯಾಕೆ ಗೊತ್ತಾ? ಈ ಮನುಷ್ಯನಿಗೆ ನನ್ನ ಏಕೈಕ ಪುತ್ರ ಅರ್ಪಿಸಿದ ಬಲಿಯಲ್ಲಿ, ಆತನು ಚೆಲ್ಲಿದಂಥ ಅಮೂಲ್ಯ ರಕ್ತದಲ್ಲಿ ನಂಬಿಕೆ ಇಲ್ವಲ್ಲ, ಇನ್ನು ಅವಿಶ್ವಾಸದಲ್ಲಿ, ಮೂಢನಂಬಿಕೆಯಲ್ಲಿ ಇವನು ಬದುಕ್ತಾ ಇದ್ದಾನಲ್ಲ ಎಂದು ತಂದೆಗೆ ದುಃಖ ಆಗುತ್ತೆ, ಪರಿಶುದ್ಧಾತ್ಮರಿಗೆ ನೋವಾಗುತ್ತೆ. ಯೇಸುವಿನ ರಕ್ತ ಕೂಡ ಮೊರೆ ಇಡುತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಾವೆಲ್ಲರೂ ದೇವರ ಶತ್ರುಗಳಲ್ಲ, ಮಕ್ಕಳಾಗಿದ್ದೇವೆ. ಅದು ಮಿತ್ರರಾಗಿರುವ ಮಕ್ಕಳಾಗಿದ್ದೇವೆ. ನಮಗೂ ದೇವರಿಗೂ ಇರ್ತಕ್ಕಂಥ ಒಂದು ಸಂಬಂಧ ಲೋಕದಲ್ಲಿರ್ತಕ್ಕಂಥ ಒಂದು ತಂದೆ ಮಗನ ಸಂಬಂಧ ಅಲ್ಲ. ಲೋಕದಲ್ಲಿ ತಂದೆ ಮಕ್ಕಳಿಗೆ ಕೆಲವೊಮ್ಮೆ ಸಂಬಂಧ ಶತ್ರು ಸಂಬಂಧದಲ್ಲಿ ಇರ್ತಾರೆ. ಅಪ್ಪ ಅಂತ ಇರ್ತಾನೆ, ಆಗ ನೇರವಾಗಿ ಹೋಗಿ ಕೇಳಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರ ಮುಖಾಂತರ ಬರ್ಬೇಕಾಗ್ತದೆ. ನಿಜ, ಅದು ಕರೆಕ್ಟ್. ಆದ್ರೆ ಇಲ್ಲಿ ಆ ರೀತಿ ಕುತ್ಕೊಂಡಿರುವ ಅಪ್ಪ ಅಲ್ಲ. ಸಿಂಹಾಸನದ ಮೇಲೆ ಗಾಂಭೀರ್ಯವಾಗಿ ಕುತ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಕುತ್ಕೊಂಡಿರುವ ಮುಖ ಅಲ್ಲ, ಅಪ್ಪ ಅಲ್ಲ. ಫ್ರೆಂಡ್ಲಿ ಆಗಿ ಇರುವ ಒಂದು ಫೇಸ್ ಇಟ್ಕೊಂಡಿರುವ ಪ್ರೀತಿ ಸ್ವರೂಪ, ದೇವರ ರೂಪ ಪ್ರೀತಿ, ಕರುಣಾಮಯಿ, ಸತ್ಯವಂತ, ನ್ಯಾಯವಂತ, ನೀತಿವಂತ ಆ ಅಪ್ಪನ ಮುಂದೆ ಮಕ್ಕಳು ನಾವು ಬರುವಾಗ ಅಪ್ಪನಿಗೆ ಸಂತೋಷ ಆಗುತ್ತೆ. ಆ ಅಪ್ಪನ ಬಳಿಯಲ್ಲಿ ನಾವು ಕೇಳಬೇಕು, ಅಪ್ಪನ ಬಳಿಯಲ್ಲಿ ಪ್ರಾರ್ಥಿಸಬೇಕು ಎಂದು ದೇವರು ಬಯಸ್ತಾ ಇದ್ದಾರೆ, ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ, ಪರಿಶುದ್ಧಾತ್ಮರು ಬಯಸ್ತಾ ಇದ್ದಾರೆ.